morning students, I am Smita from JVT Chitradurga. Today I am going to continue with the next session 7 of Unit 4, that is Organizational Safety. Let us see the contents. So contents include safety provisions under Indian Factory Act, that is 1948, and second one is SMS. SMS means Safety Management System. So let us study with the first safety provisions under Indian Factory Act 1948. So what it says, the safety provisions means safety measures of devices, equipments or other modes which ensure safety. For example, presence of card enclosing a rotating board of a machine, etc. So let us see the different provisions which has been installed in the Indian Factory Act 1948. So first one we shall see that fencing and guarding must be provided for rotating parts such as flywheels, ವಾಟರ್ ವೀಲ್ಸ್, ಮೂವಿಂಗ್ ಪಾರ್ಟ್ಸ್ ಆಫ್ ಎ ಮೋಟರ್ ಆರ್ ಎ ಜನರೇಟರ್. ಮೀನ್ಸ್ ಈ ತಂತಿ ಬೇಡಿ ಅಂತ ನಾವೇನು ಹೇಳ್ತೀವಿ, ಸೊ ಅವನ್ನೆಲ್ಲ ಹಾಕಬೇಕಾಗುತ್ತೆ ಟು ಪ್ರೊಟೆಕ್ಟ್ ದ ಡೇಂಜರಸ್ ಇಕ್ವಿಪ್ಮೆಂಟ್ಸ್ ಅಥವಾ ರೊಟೇಟಿಂಗ್ ಪಾರ್ಟ್ಸ್ ಅಂತ ಏನು ಹೇಳ್ತೀವಿ ಅದು. ಸೊ ಎರಡನೇದು, ನೋ ಲಿಫ್ಟಿಂಗ್ ಡಿವೈಸಸ್, ಫಾರ್ ಎಕ್ಸಾಂಪಲ್ ಕ್ರೇನ್, ಪುಲಿ, ಬ್ಲಾಕ್ ರಿಂಗ್ಸ್ ಅಥವಾ ಹುಕ್ಸ್ ಶುಡ್ ಬಿ ಲೋಡೆಡ್ ಬಿಯಾಂಡ್ ದ ಪರ್ಮಿಸಿಬಲ್ ಲಿಮಿಟ್ಸ್. ಸೊ ಎಲ್ಲದಕ್ಕೂ ಅದರದ್ದೇ ಆದ ಒಂದು ಕೆಪಾಸಿಟಿ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ರೇನು, ಸೊ ಇಷ್ಟು ಲೋಡ್ ಆಫ್ ಇಕ್ವಿಪ್ಮೆಂಟ್ ಅಥವಾ ಕ್ವಾಂಟಿಟಿ ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿ ನೋಡಿಕೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು. ಸೊ ಓವರ್ ಲೋಡಿಂಗ್ ಮಾಡಬಾರ್ದು ಅಂತ. ಬುಕ್ ಆಗಿರ್ಬೋದು, ಸೊ ಎಷ್ಟು ಆ ಒಂದು ಅಳತೆ ನೋಡಿಕೊಂಡು ಅಥವಾ ಕೆಪಾಸಿಟಿ ನೋಡಿಕೊಂಡು ನಾವು ಯೂಸ್ ಮಾಡಬೇಕು, ಅದರ್ವೈಸ್ ಇಟ್ ಬಿಕಮ್ಸ್ ವೇಸ್ಟ್. ಸೊ ದೀಸ್ ಆರ್ ದ ಥಿಂಗ್ಸ್. ಸೊ ನೆಕ್ಸ್ಟ್ ಥರ್ಡ್ ಒನ್, ನೋ ವುಮೆನ್ ಆರ್ ಇನ್ ಪರ್ಸನ್ ಮತ್ತು unskilled worker will be allowed to clean, duplicate or adjust machinery which is running. That is, only skilled operator should be permitted to handle such operation if necessary. Because ಯಾವುದೇ ವರ್ಕರ್ ಆಗಿರ್ಬೋದು, ಅವ್ರಿಗೆ ಅದು ಮಾಹಿತಿ ಗೊತ್ತಿಲ್ಲ ಅಂದರೆ, ಅಥವಾ ವುಮೆನ್ ಆಗಿರ್ಬೋದು, ಯಂಗ್ ಪರ್ಸನ್ ಅಂದರೆ ಹಡಲ್ಸ್ ಅಥವಾ ಚಿಲ್ಡ್ರನ್ಸ್ ಅಥವಾ ಕಿಡ್ಸ್, ಸೊ ದೋಸ್ ಪೀಪಲ್ ಮಸ್ಟ್ ನಾಟ್ ಬಿ ಅಲೌಡ್ ಟು ವರ್ಕ್ ವಿತ್ ದ ರನ್ನಿಂಗ್ ಮಿಷಿನ್. ಸೊ ಸ್ಕಿಲ್ಡ್ ಆಪ್ರೇಟರ್ ಅಂದರೆ ಒನ್ ಇಸ್ ಗೋಯಿಂಗ್ ಟು ನೋ ದ ಆಪ್ರೇಷನ್ಸ್ ಕ್ಲಿಯರ್ಲಿ, ಅವ್ರು ಮಾತ್ರ ಆ ಒಂದು ಮಿಷಿನರೀಸ್ನ ಆಪ್ರೇಟ್ ಮಾಡೋಕ್ಕೆ ಅವಕಾಶಗಳನ್ನ ಕೊಡಬೇಕು. ಓಕೆ, ಸೊ ಅದು. ನೆಕ್ಸ್ಟ್ ನಾಲ್ಕನೇದು, ಸೂಟಬಲ್ ಮೆಕ್ಯಾನಿಸಮ್ ಶುಡ್ ಎಕ್ಸಿಸ್ಟ್ ಫಾರ್ ಶಿಫ್ಟಿಂಗ್ ಎ ಬೆಲ್ಟ್ ಡ್ರೈವ್. ಯಾವುದೇ ಆಗಿರ್ಬೋದು, ಓಕೆ. ಸೊ ಜನರೇಟರ್, ಡಿ ಸಿ ಮೋಟರ್ ಆಗಿರ್ಬೋದು, ಡಿ ಸಿ ಜನರೇಟರ್ ಆಗಿರ್ಬೋದು, ಯಾವುದೇ ಒಂದು ಮಿಷಿನರೀಸ್ ಆಗಿರ್ಬೋದು, ಸೊ ಅದರದ್ದೇ ಆದ ಒಂದು ಬೆಲ್ಟ್, ಸೇಫ್ಟಿ ಬೆಲ್ಟ್ನ ಉಪಯೋಗಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಐದನೇದು, ಅಡಿಕ್ವೇಟ್ ಲೇಔಟ್, ಪ್ರಾಪರ್ ವೆಂಟಿಲೇಷನ್ ಆ್ಯಂಡ್ ಅಡಿಕ್ವೇಟ್ ಲೈಟ್ provision should be provided. Means every working environment must be of sophisticated area. So area ದೊಡ್ಡದಾಗಿರಬೇಕು, ಅಥವಾ ರೂಮ್ಸ್ ಆಗಿರ್ಬೋದು, ಅಥವಾ ಪ್ರಾಪರ್ ವೆಂಟಿಲೇಷನ್ ಅಂದರೆ ಉಸಿರಾಟ ಅಥವಾ ಗಾಳಿ, ಫ್ರೆಶ್ ಏರ್ ಬರೋದಂಥದ್ದು. ಅಡಿಕ್ವೇಟ್ ಲೈಟ್ ಮೀನ್ಸ್ ಸನ್ಲೈಟ್, ಸೊ ಇಟ್ ಶುಡ್ ಬಿ ವೆರಿ ಗುಡ್ ಕಾಣಿಸೋ ಅಂಥದ್ದು. ಸೊ ಇಟ್ ಶುಡ್ ನಾಟ್ ಬಿ ಅ ಡಾರ್ಕ್ ರೂಮ್. ಓಕೆ, ಸೊ ಅದು. ಸೊ this should be provided mandatory in the organization. ಮತ್ತೊಂದು, ಪ್ರಾವಿಷನ್ ಆಫ್ ಅಡಿಕ್ವೇಟ್ ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್, ಪ್ರಾಪರ್ ವಾರ್ನಿಂಗ್ ಸಿಗ್ನಲ್ಸ್ ಆ್ಯಂಡ್ ಪ್ರಾಪರ್ ಸ್ಟೋರಿಂಗ್ ಆಫ್ ಎಕ್ಸ್ಪ್ಲೋಸಿವ್ ಶುಡ್ ಬಿ ಪ್ರೊವೈಡೆಡ್. ಸೊ ಸ್ಟೋರು ಮತ್ತು ನಾವೇನು ಹೇಳ್ತೀವಿ, ಎಕ್ಸ್ಪ್ಲೋಸಿವ್ ಐಟಮ್ಸ್ ಆಗಿರ್ಬೋದು, ಅದ್ರದ್ದು ಮೇಲೆ ಒಂದು ಡೇಂಜರ್ ಬೋರ್ಡ್ ಅಂತ ಆಗಿರ್ಬೋದು, ಸೊ ಬ್ಯಾನರ್ಸ್ ಮೂಲಕ ಅಥವಾ ಸ್ಟಿಕ್ಕರ್ಸ್ ಮೂಲಕ ಅಥವಾ ಪೇಂಟ್ ಮೂಲಕ ನಾವು ಅಸೈನ್ ಮಾಡ್ಕೋಬೇಕು. ಸೊ ಇದು ಡೇಂಜರಸ್ ಪ್ಲೇಸಪ್ಪ, ಈ ಕಡೆ ಹೋಗ್ಬಾರ್ದು, ಆ ಕಡೆ ಹೋಗ್ಬಾರ್ದು ಅಂತ ಒಂದು ಇನ್ಫಾರ್ಮೇಷನ್ನ ಜನರುಗಳಿಗೆ ರೀಚ್ ಆಗೋ ಥರ ನಾವು ಸಿಂಬಲ್ನ ರೆಕಗ್ನೈಸ್ ಮಾಡಬೇಕು ಕಂಪ್ನಿ ಒಳಗೆ. ನೆಕ್ಸ್ಟ್ ಸೆವೆಂತ್ ಒನ್, ಮೇಕ್ ಅಡಿಕ್ವೇಟ್ ಪ್ರಾವಿಷನ್ ಆಫ್ ಪ್ಯಾಸೇಜಸ್ ಆ್ಯಂಡ್ ಎಕ್ಸಿಟ್ಸ್, ಪ್ರೊವೈಡಿಂಗ್ ಎಮರ್ಜೆನ್ಸಿ ಎಕ್ಸಿಟ್ ಆ್ಯಂಡ್ ಪ್ರೊವೈಡಿಂಗ್ ಫಸ್ಟ್ ಏಡ್ ಅರೇಂಜ್ಮೆಂಟ್ ಇನ್ ಡಿಫ್ರೆಂಟ್ ಶಾಪ್ಸ್. ಯಾವುದಾದ್ರೂ ಆಗಲಿ, ಬೆಂಕಿ ಅವಘಡಗಳು ಅಥವಾ ಶಾರ್ಟ್ ಸರ್ಕ್ಯೂಟ್ ಅಥವಾ ಇನ್ನೇನಾದರೂ ಇಂಜುರೀಸ್ ಆದಾಗ, ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಆ ಥರ ಆದಾಗ ನಮಗೆ ಮ್ಯಾಂಡೇಟ್ರಿಯಾಗಿ ಬೇಕಾಗಿರೋದು ಒಂದು ಎಕ್ಸಿಟ್. ಯು ಶುಡ್ ಹ್ಯಾವ್ 2 or 3 ಎಕ್ಸಿಟ್ ಫಾರ್ ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್. ಅಥವಾ ಪ್ಯಾಸೇಜ್ ದೊಡ್ಡದಾಗಿರಬೇಕು, ಸ್ಟೇರ್ ಕೇಸ್ ಇರಬೇಕು ಸಪ್ರೇಟ್, ಅದರ್ ದೆನ್ ದ ಲಿಫ್ಟ್ಸ್, ಎಮರ್ಜೆನ್ಸಿ ಎಕ್ಸಿಟ್ ಇರಬೇಕು, ಎಕ್ಸಿಟ್ ಡೋರ್ಸ್ ಇರಬೇಕು, ಎಕ್ಸಿಟ್ ವಿಂಡೋಸ್ ಇರಬೇಕು, ಅಥವಾ ಪ್ರಿಕಾಷನರಿ ಮೆಷರ್ಸ್ ಆಗಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ಗೆ ಫಸ್ಟ್ ಏಡ್ ಕಿಟ್ ಇರಬೇಕು. ಓಕೆ, ಸೊ ಅದು. ಸೊ ಇಟ್ ಇನ್ಕ್ಲೂಡ್ಸ್ ಗ್ಲೌಸ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, ಆಯಿಂಟ್ಮೆಂಟ್ಸ್ ಆಗಿರ್ಬೋದು, ಓಕೆ, ಟಾರ್ಚ್ ಲೈಟ್ಸ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಎಕ್ಸೆಟ್ರಾ. ಇದೆಲ್ಲ ಫಸ್ಟ್ ಏಡ್ ಕಿಟ್ಟಲ್ಲಿ ಸೇರಿಕೊಳ್ಳುತ್ತೆ. ನೆಕ್ಸ್ಟ್ ಏಯ್ತ್ ಒನ್, no young person should be allowed to work on a dangerous machine. Of course, these are the very sensitive machines which will take the life of a person. So ಸಣ್ಣ ಮಕ್ಕಳುಗಳನ್ನ ಬಿಡಬಾರ್ದು ಅಂತ ಹೇಳಿರೋದು. ನೆಕ್ಸ್ಟ್ ನೈನ್ತ್ ಒನ್, ಕಂಡಕ್ಟಿಂಗ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇನ್ ಇಂಡಸ್ಟ್ರಿ ಇನ್ ರೆಗ್ಯುಲರ್ ಇಂಟರ್ವಲ್ಸ್, ಡಿಸ್ಪ್ಲೇಯಿಂಗ್ ಸೇಫ್ಟಿ ಆ್ಯಕ್ಷನ್ಸ್ ಆ್ಯಂಡ್ ರೂಲ್ಸ್ ಟು ಬಿ ಅಲೌಡ್. ಸೊ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂದರೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಥವಾ ಒಂದು ಡೆಮೋ ಮೂಲಕ ಅಥವಾ ಒಂದು ವಿಡಿಯೋ
ಕಾನ್ಫರೆನ್ಸ್ ಮೂಲಕ ನಮಗೆ ಡಿಸ್ಪ್ಲೇ ಆ್ಯಕ್ಷನ್ಸ್ನ ತೋರಿಸಿದ್ರೆ ಅದು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು, ಪ್ರಿಕಾಷನರಿ ಪ್ರೊಟೆಕ್ಟಿವ್ ಐಟಮ್ಸ್ನ ನಾವು ಏನೇನು ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಹೆಲ್ಮೆಟ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಓಕೆ, ಗಾಗಲ್ಸ್ ಕನ್ನಡಕ ಆಗಿರ್ಬೋದು, ಶೂಸ್ ಯೂಸ್ ಮಾಡೋವಂಥದ್ದು, ಅಥವಾ ಕೋಟ್ಸ್, ವೇಸ್ಟ್ ಕೋಟ್ ಅಂತ ಆಗಿರ್ಬೋದು. ಸೊ ಇವನ್ನೆಲ್ಲ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂತ ಒಂದು ಇನ್ಫಾರ್ಮೇಷನ್ನ ತಿಳಿಸ್ಬೇಕಾಗತ್ತೆ ಪ್ರೋಗ್ರಾಮ್ ಅಂತ. ನೆಕ್ಸ್ಟ್ 10th ಒನ್, ವರ್ಕರ್ಸ್ ಶುಡ್ ಬಿ ಮೇಡ್ ಸೇಫ್ಟಿ ಕಾನ್ಷಿಯಸ್ ಥ್ರೂ ಟ್ರೈನಿಂಗ್. So safety conscious through training means they should undergo some training where they should undergo various information regarding the safety precautionary measures to be implemented, like ಹೇಗೆ ನಾವು ಸೇಫ್ಟಿ ಪ್ರೊಟೆಕ್ಟಿವ್ ಡಿವೈಸಸ್ನ ಬಳಸಬೇಕು ಅಂತ, ಸೇಫ್ಟಿ ಐಟಮ್ಸ್ನ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ನ ಹೆಂಗೆ ನಾವು ಯೂಸ್ ಮಾಡಬೇಕು, ಇವೆಲ್ಲ ಇನ್ಫಾರ್ಮೇಷನ್ನ ತಿಳಿಸ್ಬೇಕು. ಸೊ ನೆಕ್ಸ್ಟ್ 11th ಒನ್, ಡ್ರೈವಿಂಗ್ ಬೆಲ್ಟ್ ಆ್ಯಂಡ್ ನಾಟ್ ಇನ್ ಯೂಸ್ ಶುಡ್ ನಾಟ್ ಬಿ ಅಲೌಡ್ ಟು ರೆಸ್ಟ್ ಆನ್ ಎ ಮೂವಿಂಗ್ ಶಾಫ್ಟ್. Okay, so you should use properly the driving belt, otherwise it may cause injury to your life. Next 12th one, lifting machines, chains, ropes ಮತ್ತು ಲಿಫ್ಟಿಂಗ್ ಟ್ಯಾಕಲ್ಸ್ ಅಂತ ನಾವೇನು ಹೇಳ್ತೀವಿ ಮಸ್ಟ್ ಬಿ ಆಫ್ ಗುಡ್ ಕನ್ಸ್ಟ್ರಕ್ಷನ್, ಸೌಂಡ್ ಮೆಟೀರಿಯಲ್ ಆ್ಯಂಡ್ ಅಡಿಕ್ವೇಟ್ ಸ್ಟ್ರೆಂತ್ ಆ್ಯಂಡ್ ಫ್ರೀ ಫ್ರಮ್ ಡಿಫೆಕ್ಟ್ಸ್, ಪ್ರಾಪರ್ಲಿ ಮೇಂಟೈನ್ಡ್ ಆ್ಯಂಡ್ thoroughly examined by the competent person at least once in every period of 12 months. ಸೊ ಇವೆಲ್ಲ ಇಕ್ವಿಪ್ಮೆಂಟ್ಸ್ನ ರಿಪೇರ್ ವರ್ಕ್ ಆಗಿರ್ಬೋದು ಅಥವಾ ರೀಸರ್ವಿಸ್ ಅಂತ ನಾವೇನು ಹೇಳ್ತೀವಿ, ಅಥವಾ ಡಿಫೆಕ್ಟಿವ್ ಗೂಡ್ಸ್ನ ರಿಜೆಕ್ಟ್ ಮಾಡೋವಂಥದ್ದು, ಅಥವಾ ಬ್ರೇಕ್ ಡೌನ್ ಆಗಿರೋವಂಥದ್ದು, ಔಟ್ ಆಫ್ ಆರ್ಡರ್ ಆಗಿರೋವಂಥ ಮೆಟೀರಿಯಲ್ಸು, ಓಕೆ, ಇವೆಲ್ಲ ನಾವು ರಿಜೆಕ್ಟ್ ಮಾಡಬೇಕಾಗುತ್ತೆ. ಅಥವಾ ಕೆಲವು ಮೆಟೀರಿಯಲ್ಸ್ ಏನು ಮಾಡೋಕ್ಕಾಗಿರುತ್ತೆ, ಫ್ರೀಕ್ವೆಂಟ್ಲಿ ನಾವು ಅದನ್ನು ಪ್ರಿವೆಂಟ್ ಮಾಡಬೇಕಾಗುತ್ತೆ, ಅಂದರೆ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ವೆದರ್ ಇಟ್ ಶುಡ್ ಬಿ ಆಯಿಲ್ ಪೇಂಟಿಂಗ್ ಮಾಡಬೇಕು ಅಥವಾ ಲೂಬ್ರಿಕೆಂಟ್ಸ್ ಹಾಕೋದು, ಓಕೆ, ಸೊ ಸ್ಪೇರ್ ಪಾರ್ಟ್ಸ್ನ ರೀಪ್ಲೇಸ್ ಮಾಡೋದು, ಈ ಥರ ಒಂದು ಸ್ಮಾಲ್ ಮೈನರ್ ಚೇಂಜಸ್ ಮಾಡಿಕೊಂಡ್ರೆ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ದೋಸ್ ಮಿಷನರೀಸ್ ಲೈಫ್ ಸ್ಪ್ಯಾನ್ ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಕನ್ಸ್ಟ್ರಕ್ಷನ್ ಮಾಡೆಲ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಸೌಂಡ್, you have to understand its strength, you have to know its defects, how it should be maintained, ಹೇಗೆ ಅದನ್ನು ಸ್ಟೋರ್ ಮಾಡಬೇಕು. ಓಕೆ, ಸೊ ಅದನ್ನೆಲ್ಲ ನಾವು ಬಳಸಬೇಕಾಗುತ್ತೆ ಪ್ರೊಸೀಜರ್ಸ್. ನೆಕ್ಸ್ಟ್ 13th ಒನ್, ಆಲ್ ಫ್ಲೋರ್ಸ್, ಸ್ಟೆಪ್ಸ್, ಸ್ಟೇರ್ಸ್, ಪ್ಯಾಸೇಜಸ್ ಆ್ಯಂಡ್ ಗ್ಯಾಂಗ್ವೇಸ್ shall be of sound construction and properly kept and be kept free from obstructions and substances likely to cause persons to slip. Okay, so that is how the model of the company must be constructed. It should be have sufficient floors. Okay, it should be of sufficient steps, ಮೆಟ್ಲುಗಳು ಇರಬೇಕು, ಸ್ಟೇರ್ಸ್ ಇರಬೇಕು, ಪ್ಯಾಸೇಜಸ್ ಇರಬೇಕು, ಗ್ಯಾಂಗ್ವೇಸ್ ಇರಬೇಕು. ಸೊ ಯಾವುದೇ ಒಂಥರ ಅಡ್ಡ ಇರಬಾರ್ದು, ಬಿಕಾಸ್ ಬಿದ್ದೋಗೋ ಥರ, ಜಾರಿ ಬೀಳೋ ಥರ, ಓಕೆ, ಆ ಥರ ಯಾವುದೇ ಅಬ್ಸ್ಟ್ರಕ್ಷನ್ಸ್ ಇಲ್ಲದೇ ಕಟ್ಟಿರಬೇಕು ಕಟ್ಟಡವನ್ನು. ನೆಕ್ಸ್ಟ್ 14th ಒನ್, ಎವ್ರಿ ಫಿಕ್ಸೆಡ್ ವಿಸಿಲ್, ಸಂಪ್ ಆಗಿರ್ಬೋದು, ಟ್ಯಾಂಕ್, ಪಿಟ್ ಅಥವಾ ಓಪನಿಂಗ್ ಇನ್ ದ ಗ್ರೌಂಡ್ ಆರ್ ಇನ್ ಎ ಫ್ಲೋರ್ ವಿಚ್ ಮೇ ಬಿ ಆಫ್ ಸೋರ್ಸ್ ಆಫ್ ಡೇಂಜರ್ ಮಸ್ಟ್ ಬಿ ಐದರ್ ಸೆಕ್ಯೂರ್ಲಿ ಕವರ್ಡ್ ಆರ್ ಸೆಕ್ಯೂರ್ಲಿ ಫೆನ್ಸ್. ನಾವು ನೋಡಿರ್ಬೋದು, ತೊಟ್ಟಿ ಆಗಿರ್ಬೋದು, ಸಂಪ್ ಆಗಿರ್ಬೋದು, ಟ್ಯಾಂಕ್ ಆಗಿರ್ಬೋದು, ಇಟ್ ಶುಡ್ ಬಿ ಆಫ್ ಗಿವಿಂಗ್ ಸಮ್ ಕವರಿಂಗ್ ಟು ದಟ್ ಪರ್ಟಿಕ್ಯುಲರ್ ಇಕ್ವಿಪ್ಮೆಂಟ್. ಇಲ್ಲಾಂದರೆ ಏನಾಗುತ್ತೆ, ಯಾರೋ ಒಬ್ಬರು ಅದರಲ್ಲಿ ಬೀಳೋದು, ಸೊ ಪ್ರಾಣಿ ಹಾನಿ ಆಗೋದು, ಇದೆಲ್ಲ ನಾವು ತಡೆಗಟ್ಟಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ಸೆಕ್ಯೂರ್ಲಿ ಕವರ್ ದೆಮ್ ವಿತ್ ಪ್ರಾಪರ್ ಫೆನ್ಸಿಂಗ್. Next 15th one, the state governments have framed rules requiring the factories to provide effective screens or suitable goggles go protect the employed persons. ಸೊ ಒಂದು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕಾದ್ರೆ ಅದರದ್ದೇ ಆದ ಸ್ವಲ್ಪ ಇದನ್ನು ಯೂಸ್ ಮಾಡಬೇಕಾಗುತ್ತೆ, ಸ್ಪೆಷಲ್ ಗಾಗಲ್ಸ್ ಅಂತ, ಅಥವಾ ವೆಲ್ಡಿಂಗ್ ಮಾಡಬೇಕಾದ್ರೆ, ಓಕೆ, ಅಥವಾ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಕೆಲಸ ಮಾಡಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಡೋದು, ಅಥವಾ ಶೂಸ್ ಹಾಕ್ಕೊಡೋದು, ಅಥವಾ ವೇಸ್ಟ್ ಕೋಟ್ ಹಾಕ್ಕೊಡೋದು, ಗ್ಲೌಸ್ ಹಾಕ್ಕೊಡೋದು. ಸೊ ಈ ಥರ ಕೆಲವು ಪ್ರಿಕಾಷನರಿ ಮೆಷರ್ಸ್ ಅಥವಾ ಪ್ರೊಟೆಕ್ಟಿವ್ ಐಟಮ್ಸ್ನ ನಾವು ತೊಗೋಬೇಕಾಗುತ್ತೆ. ಈವನ್ ಫಸ್ಟ್ ಏಡ್ ಕಿಟ್ ಆಗಿರ್ಬೋದು, ಸೊ ಅವನ್ನೆಲ್ಲ ಕ್ಯಾರಿ ಓವರ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್. ನೆಕ್ಸ್ಟ್ ಇನ್ನೊಂದು ಹೊಸ ಕಾನ್ಸೆಪ್ಟ್ ಬಂದುಬಿಟ್ಟು SMS. SMS ಸ್ಟ್ಯಾಂಡ್ಸ್ ಫಾರ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಸೊ ಇದರಲ್ಲಿ 4 ಇದೆ. ಸೊ ಒಂದು ಸೇಫ್ಟಿ ಪಾಲಿಸಿ ಸ್ಟ್ರಕ್ಚರು ಸೇರಿಕೊಳ್ಳುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಬರುತ್ತೆ, ಸೇಫ್ಟಿ ಪ್ರಮೋಷನ್ ದಟ್ ಈಸ್ ಅವೇರ್ನೆಸ್, ನೆಕ್ಸ್ಟ್ ಸೇಫ್ಟಿ ಅಶ್ಯೂರೆನ್ಸ್. ಸೊ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಸ್ ಎ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಮ್ಯಾನೇಜಿಂಗ್ ಸೇಫ್ಟಿ ಇನ್ಕ್ಲೂಡಿಂಗ್ ದ ನೆಸೆಸರಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್, ಅಕೌಂಟಬಿಲಿಟೀಸ್, ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್. ಈ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅವ್ರು ಏನೇನು ಮಾಡ್ತಾರೆ ಅಂದರೆ, ಕಂಪ್ನಿಗೆ ಬೇಕಿರೋಂಥ ಬೇಸಿಕ್ ಸೇಫ್ಟಿ ಮೆಥಡಾಲಜೀಸ್ನ ಮಾಡ್ಕೊತಾರೆ, ಮತ್ತು ಅದು ಹೇಗಿರಬೇಕು, ಯಾವ ಪಾಲಿಸಿ ಕ್ಲೈಮ್ ಮಾಡಬೇಕು, ಯಾವ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು. ಓಕೆ, ಸೊ ಇದನ್ನೆಲ್ಲ ಪ್ಲ್ಯಾನ್ ಮಾಡೋರು SMS. ಸೊ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ
So it is also used to refer a comprehensive business management system designed to manage occupational safety and health elements in the workplace. We had studied in the previous class regarding OSHA. OSHA ಅವರು ಫೈರ್ ಪ್ರೊಟೆಕ್ಷನ್ ಮತ್ತು ಫೈರ್ ಪ್ರಿವೆನ್ಷನ್ನ ನೋಡ್ಕೊತಾರೆ. ಸೊ ಆ ಒಂದು ಕಮಿಟಿ ನೋಡ್ಕೊಳ್ಳೋದು OSHA. ಸೊ ಯು ಹ್ಯಾವ್ ಟು ಬಿ ಹ್ಯಾವಿಂಗ್ ವೆರಿ ಗುಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫೌಂಡೆಡ್ ಅಂಡರ್ ದಿಸ್ ರೂಲ್ಸ್. ಅದು OSHA, ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್. ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಪ್ರತಿಯೊಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್. Next, this system provides systematic way to identify hazards and control risks while maintaining assurance that these risk controls are effective. So I have to identify the hazards, ಯಾವುದು ಡೇಂಜರಸ್ಸು, ಯಾವುದು ನಿಮ್ಮ ಕಂಟ್ರೋಲ್ ಮೀರಿ ನಿಮಗೆ ಅನಾಹುತಗಳನ್ನ ಸಂಭವಿಸುತ್ತೆ, ಅದಕ್ಕೇನೇ ನಾವು ಮೆಡಿಕಲ್ ಕ್ಲೇಮ್ ಮಾಡಬೇಕು, ಯಾವ ರೀತಿಯಾಗಿ ನಮಗೆ ಪ್ರೊಟೆಕ್ಟಿವ್ ಮೆಥಡಾಲಜೀಸ್ ಅಡಾಪ್ಟ್ ಮಾಡ್ಕೋಬೇಕು, ಹೌ ಯು ಶುಡ್ ಬಿ ಎಫೆಕ್ಟಿವ್ ವರ್ಕಿಂಗ್ ಇನ್ ದ ಎನ್ವಿರಾನ್ಮೆಂಟ್ ವಿಚ್ ಈಸ್ ಆಫ್ ಹೈ ರಿಸ್ಕ್. ಸೊ ಯು ಶುಡ್ ಅಂಡರ್ಗೋ ಸೆವರಲ್ ಟ್ರೈನಿಂಗ್ಸ್, ಸೇಫ್ಟಿ ಮೆಥಡಾಲಜೀಸ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಅದನ್ನು ಬಳಸೋವಂಥ ಟ್ರೈನಿಂಗ್ ತಿಳ್ಕೋಬೇಕು, ಯಾವುದರಿಂದ ನಮಗೆ ಹಾನಿಕರ ಆ ವಸ್ತುಗಳದ್ದು ಏನು ಪರಿಣಾಮಗಳೇನು, ಅಡ್ಡ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು, ಅದು ಎಷ್ಟು ಹಾನಿ ಉಂಟು ಮಾಡುತ್ತೆ ವೈಯಕ್ತಿಕವಾಗಿ ಮತ್ತು ಆರ್ಗನೈಸೇಷನ್ ಪರವಾಗಿ, ಅವನ್ನೆಲ್ಲ ನಾವು ಈ SMS ಅನ್ನೋ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮಿಂದ ತಿಳಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್, ದೇರ್ ಆರ್ 3 imperatives for adopting a safety management system for a business, and these are ethical, legal ಮತ್ತು financial. So let us study what are these 3 things. ethical ಅಂದ್ರೇನು, legal ಅಂದ್ರೇನು, financial ಏನು ಮಾಡ್ತವೆ ಅಂತ. They will define how the organization is set up to manage the risk. ಸೊ ಮ್ಯಾನೇಜ್ಮೆಂಟ್ ಅಥವಾ ಆರ್ಗನೈಸೇಷನಲ್ಲಿರೋವಂಥ ರಿಸ್ಕ್ನ ಮ್ಯಾನೇಜ್ ಮಾಡೋವಂಥ ಟೆಕ್ನಿಕ್ಸ್ನ ಹೇಳ್ಕೊಡುತ್ತೆ. ಐಡೆಂಟಿಫೈ ವರ್ಕ್ ಪ್ಲೇಸ್ ರಿಸ್ಕ್ ಆ್ಯಂಡ್ ಇಂಪ್ಲಿಮೆಂಟ್ ಸೂಟಬಲ್ ಕಂಟ್ರೋಲ್ಸ್, ಸೂಟಬಲ್ ಟೆಕ್ನಿಕ್ಸ್ನ ಹೇಳ್ಕೊಡುತ್ತೆ. ಇಂಪ್ಲಿಮೆಂಟ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಅಕ್ರಾಸ್ ಆಲ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಇಂಪ್ಲಿಮೆಂಟ್ ಎ ಪ್ರಾಸೆಸ್ ಟು identify and conformities, and it also implement a continual improvement process. So these are the things. So we can see this diagram which is going to show you the brief description about the SMS, safety management system.